ಹಾಯ್ ಫ್ರೆಂಡ್ಸ್, ನೋಡಿ ನಾನು ಬಿಸಿಬೇಳೆ ಬಾತ್ ಮಾಡಬೇಕು ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಯಾವ ತರ ಮಾಡ್ತೀನಿ ಅಂದ್ರೆ, ಮತ್ತೆ ನಾನು ಜೋಳದ ನುಚ್ಚಿಂದ ಬಿಸಿಬೇಳೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನಾನು ಸ್ವಲ್ಪ ತೊಗರಿ ಬೇಳೆ, ಸ್ವಲ್ಪ ಹೆಸರು ಬೇಳೆ ಹಾಕಿ ಒಂದು ರೌಂಡ್ ಬೇಯಿಸಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಒಂದು ಕಡೆ ಇಟ್ಟು ಒಂದು 100 ಗ್ರಾಮ್ ಆಗಷ್ಟು ಎಣ್ಣೆ ಹಾಕೊಂಡು, ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಒಂದು ಸ್ವಲ್ಪ ಮೆಣಸುಕಾಳು ಇಷ್ಟನ್ನು ಹಾಕಿ ನಾನು ಒಗ್ಗರಣೆಗೆ ಹಾಕ್ಕೊಂತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಒಂದು 2 ಈರುಳ್ಳಿ ಕಟ್ ಮಾಡ್ಕೊಂಡು ಅದರಲ್ಲೇ ಹಾಕ್ಕೊಬೇಕು. ಸ್ವಲ್ಪ ಒಂದು 3ರಿಂದ 4 ಹಸಿಮೆಣಸಿನಕಾಯಿ, ಒಂದು 3 ಟೊಮೆಟೊ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕಿ ಫ್ರೈ ಮಾಡ್ಕೊಬೇಕು. ಹಾಕಿದ ನಂತರ 1 ಸ್ಪೂನ್ ಆಗಷ್ಟು ನಾನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಒಗ್ಗರಣೆಯಲ್ಲಿ. ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ, ಈಗ ನಾನು ತರಕಾರಿ ಎಷ್ಟು ತರ ತರಕಾರಿ ಹಾಕಿದ್ದೀನಿ ಅಂದ್ರೆ, ನಾನು ಬಿಸಿಬೇಳೆ ಬಾತ್ಗೆ ಒಂದು 4ರಿಂದ ಒಂದು 5 ಬೀನ್ಸು, ಒಂದು ಸ್ವಲ್ಪ ಬೀನ್ಸು, ಒಂದು 2 ನೌಕೋಲು, ಒಂದು 2 ಕ್ಯಾರೆಟ್, ಒಂದೇ ಒಂದು ಆಲೂಗಡ್ಡೆ, ಸ್ವಲ್ಪ ಬೀನ್ಸ್ದು ಬೀಜ ಬರುತ್ತಲ್ಲ ಆ ಬೀಜ ಹಾಕಿರ್ತೀನಿ. ನಾನು ಆ ಬೀಜ ತುಂಬಾ ಚೆನ್ನಾಗಿ ಬೀರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ ಅಂತ ನನಗೆ ಇಷ್ಟ. ನನಗೆ ಈ ತರ ಬೀಜ ಹಾಕಿ ಬಿಸಿಬೇಳೆ ಬಾತ್ಗೆ ಆಗ್ಲಿ ಪಲಾವ್ಗೆ ಆಗ್ಲಿ ಯಾವುದಕ್ಕೆ ಆಗ್ಲಿ ಈ ತರ ಬೀಜ ನಾನು ಹಾಕ್ತೀನಿ. ನಾನು ಬಟಾಣಿ ಹಾಕಲ್ಲ, ಯಾವುದಕ್ಕೆ ಆಗ್ಲಿ ಬಟಾಣಿ ಹಾಕಲ್ಲ, ನಂಗೆ ಇಷ್ಟ ಆಗಲ್ಲ. ನಾನು ಇದೇ ತರ ಫ್ರೆಂಡ್ಸ್ ಮಾಡೋದು. ಚೆನ್ನಾಗಿ ಒಗ್ಗರಣೆ ಹಾಕೊಂಡ ನಂತರ ಈಗ ನಾನು ಆ ಜೋಳ 1 ಗಂಟೆ ಆಗಷ್ಟು ಫಸ್ಟೇ ನಾನು ನೆನೆಸಕ್ಕೆ ಇಟ್ಕೊಂಡಿದ್ದೀನಿ. ನಾನು ಜೋಳದ ನುಚ್ಚು ನೆಂದ ಮೇಲೆ, ಈಗ ನಾವು ಬೇಳೆ ಬೆಂದಿದೆಯಲ್ಲ, ಬೇಳೆ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಂತೀನಿ ನೆಂದಿರೋದು ಜೋಳದ್ದು. ನಾನು ಈ ತರ ಫಸ್ಟ್ ಒಂದ್ಸರಿ ಮಾಡಿದ್ದೆ, ನನ್ಗೆ ಚೆನ್ನಾಗಿತ್ತು, ತುಂಬಾ ಟೇಸ್ಟ್ ಬಂದಿತ್ತು. ಅದಕ್ಕೆ ನಾನು ಮತ್ತೆ ಇನ್ನೊಂದ್ಸರಿ ಇದೇ ತರ ಮಾಡೋಣ ಅಂತ ನಾನು ಮತ್ತೇನು ಇದೇ ತರ ಮಾಡ್ಬೇಕು ಅಂತ ಮಾಡ್ತಾ ಇದೀನಿ. ಈಗ ಒಗ್ಗರಣೆಗೆ ಹಾಕಿರೋದೆಲ್ಲ ತಗೊಂಡು ಆ ಪಾತ್ರೆಗೆನೆ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಜೋಳದ ನುಚ್ಚು ನೆಂದಿದೆಲ್ಲ ಚೆನ್ನಾಗಿ ನೆಂದಾದ್ಮೇಲೆ ನೋಡಿ ಈ ತರ ಮಿಕ್ಸ್ ಮಾಡ್ಕೊಬೇಕು ಬಿಸಿಬೇಳೆ ಬಾತ್ಗೆ. ನಾನು ಅಕ್ಕಿಯಿಂದ ಮಾಡ್ತಾ ಇಲ್ಲ, ಜೋಳದ ನುಚ್ಚಿಂದ. ಇದು ತಗೊಂಡ್ಬಂದಿದ್ದು ನಮ್ಮ ಮನೇಲಿ. ಇದು ದಪ್ಪ ಇದೆ, ಜೋಳದ ನುಚ್ಚು ಅಂದ್ರೆ ಅಷ್ಟು ಸಣ್ಣ ಇಲ್ಲ, ಸ್ವಲ್ಪ ದಪ್ಪನೇ ಇದೆ. ಅದರಿಂದ ಏನ್ ಮಾಡೋದು, ಇದೇ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾ ಮಾಡಿ ನಾನು ಇದೇ ಮಾಡ್ತಾ ಇದ್ದೀನಿ. ಈಗ ಅರ್ಧ ಪಾಕೆಟ್ ಆಗಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರ್ ಹಾಕೊಂಡೆ. ಮತ್ತೆ 1 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡರ್, 1.5 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ನಾನು ಅಳತೆಯಲ್ಲಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿ ಕೊಟ್ಟ ನಂತರ ಸಣ್ಣಗೆ ಹಚ್ಚಿಟ್ಟಿರುವ ಪುದೀನ, ಕೊತ್ತಂಬರಿ ಸಣ್ಣಗೆ ಹಚ್ಚಿಟ್ಟು ಹಾಕೊಬೇಕು. ನಾನು ಈ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ನಾನು ಯಾವುದು ಹಾಕ್ತಾ ಇಲ್ಲ. ನಾನು ಹಾಕಿದ್ರೆ ಮಾಡಬೇಕು ಅಂತ ಸಿಂಪಲ್ ಆಗಿ ಆಗುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ ಈ ತರ ಮಾಡೋದ್ರಿಂದ. ಕೊಬ್ಬರಿ ಎಲ್ಲ ನಾನು ಹಾಕಿಲ್ಲ. ಇದೇ ತರ ನಾನು ಮಾಡ್ಬೇಕು, ನನಗೆ ಇಷ್ಟ. ಇದೇ ತರ ಏನು ಹಾಕ್ತಿರೋ ಮಾಡೋದೇ ನಂಗೆ ಇಷ್ಟ, ಯಾವುದೊಂದು ಆಗ್ಲಿ ನಾನು ಇದೇ ತರ ಮಾಡ್ಕೊಂತೀನಿ. ನಂಗೆ ಇದೇ ತರ ಚಂದಾಗಿ ಟೇಸ್ಟ್ ಇತ್ತು. ಈಗ ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಬಿಟ್ಟ ನಂತರ ನೋಡಿ ಸೂಪರ್ ಡೂಪರ್ ಆದ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಜೋಳದ ಬಿಸಿಬೇಳೆ ಬಾತ್. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿರುಗಿ ಕೊಟ್ಟು ಇನ್ನೊಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡು, ಅಪ್ಪ ಎಷ್ಟು ಕಲರ್ ಆಗಿದೆ, ಅದು ನೋಡ್ತಿದ್ದಾನೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಸೂಪರ್ ಡೂಪರ್ ಅದ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಹಾಕೊಂಡು ಅದ್ರ ಜೊತೆ ಖಾರ ಬುಂದಿ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಅಷ್ಟು ರುಚಿಯಾಗಿದೆ ಫ್ರೆಂಡ್ಸ್, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಈ ತರ ಮಾಡ್ಕೊಂತೀನಿ, ಓಕೆನಾ? ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ವಾವ್ ಸೂಪರ್ ಆಗಿದೆ. ಬಾಯ್. ಓಕೆ ಬಾಯ್.